ಹಾಯ್ ಫ್ರೆಂಡ್ಸ್, ನಿಮಗೋಸ್ಕರ ಮತ್ತೊಂದು ವಿಡಿಯೋನ ತಗೊಂಡು ಬಂದಿದ್ದೀನಿ. ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೂರು ಕೋಟಿ ಗೆಳೆಯ ಎಂದು ನಿನ್ನ ಜೊತೆಯಂತೆ ನಿಮ್ಮ ಹತ್ರ 2 ಫೋಟೋ ಇದ್ರೆ ಸಾಕು, ನೀವು ಕೂಡ ಈ ತರ ವಿಡಿಯೋನ ಮಾಡಬಹುದು. ಹೇಗೆ ಅಂತ ಈ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಈ ವಿಡಿಯೋಗೆ 100 ಲೈಕ್ಸ್ ಬರಲೇಬೇಕು. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನಾದ್ರೂ ಈ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಈ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ವಿಡಿಯೋ ಮಾಡೋದಕ್ಕೆ ನಿಮ್ಮ ಹತ್ರ ಇರಬೇಕಾಗಿರೋ ಮೆಟೀರಿಯಲ್ ಗಳು ಏನಂದ್ರೆ, ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಅಲೈಟ್ ಮೋಷನ್ ಅನ್ನೋ ಅಪ್ಲಿಕೇಶನ್ ಇರಬೇಕು. ಎರಡನೇದು ಪ್ರಾಜೆಕ್ಟ್ XML ಫೈಲ್. ಇದನ್ನ ನಾನ್ ನಿಮಗೆ ಕೊಡ್ತೀನಿ, ನೀವು ಇದನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬಹುದು. ಡೌನ್ಲೋಡ್ ಮಾಡೋದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಮೂರನೇದು ನಿಮ್ಮ ಹತ್ರ 2 ಫೋಟೋ ಇರಬೇಕು. ಫೋಟೋದ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಕೋಬೇಕು. ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ವಿಡಿಯೋನ ಮಾಡಿದೀನಿ, ಆ ವಿಡಿಯೋನ ನೋಡಿ. ಬರೀ ಒಂದೇ ಕ್ಲಿಕ್ ಅಲ್ಲಿ ನಿಮ್ ಫೋಟೋದಲ್ಲಿರೋ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಬಹುದು. ಅಲೈಟ್ ಮೋಷನ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಂಡು ಟೆಂಪ್ಲೇಟ್ ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ XML ಫೈಲ್ ಅಂತ ಇರುತ್ತೆ. ನಾನ್ ಕೊಡೋ XML ಫೈಲ್ ನ ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಮೇಲ್ಗಡೆ ಇರೋ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ಟೈಮ್ ಲೈನ್ ನ ಸೆಲೆಕ್ಟ್ ಮಾಡಿ. ಫೈಲ್ ಈ ತರ ಓಪನ್ ಆಗುತ್ತೆ. ಇದನ್ನ ಒಂದ್ಸರಿ ಪ್ಲೇ ಮಾಡಿ ನೋಡಿದ್ರೆ ಈ ತರ ಪ್ಲೇ ಆಗುತ್ತೆ. ಇದನ್ನ ಸರಿ ಮಾಡೋದಿಕ್ಕೆ ಲಾಸ್ಟ್ ಅಲ್ಲಿ ಈ ತರದೊಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಕ್ಯಾಮ್ರಾ ಅನ್ನೋ ಆಪ್ಷನ್ ಆಫ್ ಆಗಿರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಪ್ಲೇ ಮಾಡಿ ನೋಡಿದ್ರೆ ಸರಿಯಾಗಿ ಬರುತ್ತೆ. ಈ ಪ್ರಾಜೆಕ್ಟ್ ಫೈಲ್ ಅಲ್ಲಿ ಸುಮಾರು ಲೇಯರ್ ಗಳಿರುತ್ತೆ. ನಾನ್ ಹೇಳೋದನ್ನ ಮಾತ್ರ ಚೇಂಜಸ್ ಮಾಡಿ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಡೇಟ್ ಮತ್ತೆ ಮಂತ್ ಬರುತ್ತೆ. ಇದನ್ನ ಚೇಂಜಸ್ ಮಾಡೋದಿಕ್ಕೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡೇಟ್ ಮತ್ತೆ ಮಂತ್ ನ ಇದರಲ್ಲಿ ಚೇಂಜಸ್ ಮಾಡ್ಕೊಂಬ. ನೆಕ್ಸ್ಟ್ ಇದರಲ್ಲಿ ಫೋಟೋನ ಚೇಂಜಸ್ ಮಾಡಬೇಕಾಗುತ್ತೆ. ಮುಂದೆ ಹೋದ್ರೆ ಒಂದು ಲೇಯರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂಡ್ ಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯಾವ ಫೋಟೋನ ಆಡ್ ಮಾಡ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಎರಡನೇ ಫೋಟೋನ ಚೇಂಜಸ್ ಮಾಡೋದಕ್ಕೆ ಮೇಲ್ಗಡೆ ಫಸ್ಟ್ ಲೇಯರ್ ಸಿಗುತ್ತೆ. ಸೇಮ್ ಅದೇ ತರ ಕಲರ್ ಅಂಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ ಫೋಟೋನ ಆಡ್ ಮಾಡಿದ್ರೆ ಸಾಕು. ಈ ತರ 3D ವಿಡಿಯೋನ ಕ್ರಿಯೇಟ್ ಆಗುತ್ತೆ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳಿ, ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ಸೇವ್ ಮಾಡೋದಕ್ಕೆ ಮೇಲ್ಗಡೆ ಎಕ್ಸ್ಪರ್ಟ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗೆ ಎಕ್ಸ್ಪರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನಿಮ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. XML ಫೈಲ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರಾಜೆಕ್ಟ್ ಲಿಂಕ್ ನ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ರೆ ಅಂದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.